ಗುರು ಗ್ರಹ ಬದಲಾವಣೆ ನೋಡಿ. ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾದ ತಕ್ಷಣ ಎಲ್ಲ ರಾಶಿಯವರು ಕೂಡ ಏನೋ ಒಂದು ರೀತಿ ಸಂತೋಷ, ಒಂದು ಅದ್ಭುತವಾದಂತಹ ಬಲ ಶಕ್ತಿ ಬರುತ್ತೆ ಅನ್ನುವಂತಹ ಒಂದು ಆಸೆ ಇರುತ್ತೆ. ಏಕೆಂತಂದ್ರೆ ಗ್ರಹಗಳಲ್ಲಿ ಶ್ರೇಷ್ಠವಾದಂತಹ ಗ್ರಹ ಅಂದರೆ ಗುರು ಗ್ರಹ. ಮತ್ತು ಗ್ರಹಗಳಲ್ಲಿ ಶುಭ ಗ್ರಹಗಳು ಬುಧ, ಗುರು, ಶುಕ್ರ. ಇದರಲ್ಲಿ ದೀರ್ಘಕಾಲಿಕವಾಗಿ ಸಂಚಾರ ಮಾಡುವಂತಹ ಸ್ಥಿತಿ ಗುರುವಿಗೆ ಇರುತ್ತೆ. ಅಂದರೆ ಭೂಮಿಯನ್ನಾಗಲಿ ಸೂರ್ಯನನ್ನಾಗಿರ್ಬೋದು ಒಂದು ಸುತ್ತು ಪ್ರದಕ್ಷಿಣೆ ಬರಬೇಕು ಅಂತಂದರೆ ಗುರುಗ್ರಹಕ್ಕೆ 12 ವರ್ಷಗಳ ಕಾಲ ಸಮಯ ತಗೊಳುತ್ತೆ. ಹಾಗಾಗಿ ಈಗ ಕಟಕ ರಾಶಿಗೆ ಬಂದಿರತಕ್ಕಂತಹ ಒಂದು ಗುರುವಿನ ಸಂಚಾರದಿಂದ ಮಕರ ರಾಶಿಯವರಿಗೆ ನೋಡಿ, ಮಕರ ರಾಶಿಯಲ್ಲಿ ಯಾರೆಲ್ಲ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ಫಲಾಫಲಗಳು ಸಿಗುತ್ತೆ ಏನು ಅನ್ನೋದನ್ನು ನಾವು ನೋಡೋಣ. ನೋಡಿ, ನಿಮ್ಮ ರಾಶಿಯವರಿಗೆ ತುಂಬ ಶ್ರೇಷ್ಠವಾದಂತಹ ಕಾಲ, ತುಂಬ ಶುಭದಾಯಕವಾದಂತಹ ಫಲಗಳು ಕೊಡುವಂತಹ ಸ್ಥಿತಿ, ನೀವು ಅಂದ್ಕೊಂಡಿದ್ದೆಲ್ಲ ಜಯಿಸುವಂತಹ ಸಮಯ ಮಕರ ರಾಶಿಯವರಿಗೆ. ನೋಡಿ, ಈ ಒಂದು ರೀತಿಯ ಅದ್ಭುತ ಕಾಲಗಳು ಒಂದೊಂದು ಸಾರಿ ಬರುತ್ತೆ. ಬಹಳಷ್ಟು ಜನ ನಾವು ಅಬ್ಸರ್ವ್ ಮಾಡಿರ್ತೀವಿ, ತುಂಬ ಸ್ಟಾರ್ಸನ್ನ ನೋಡಿರ್ತೀವಿ, ಫಿಲಲ್ಲಿರ್ತಕ್ಕಂತಹ ಹೀರೋಸ್ನ ನೋಡಿರ್ತೀವಿ. ಅವರಿಗೆ ಒಂದೊಂದು ಸಮಯದಲ್ಲಿ ಕೆಲವೊಂದು ಮೂವೀಸಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಸಿಗತ್ತೆ, ಮತ್ತು ತುಂಬ ಒಂದು 5-6 ವರ್ಷಗಳ ಕಾಲ ಅವರಿಗೆ ಆ ಒಂದು ಸಕ್ಸಸ್ ಅನ್ನುವಂತಹದ್ದೇ ಸಿಗೋದಿಲ್ಲ. ಆ ರೀತಿ ವ್ಯತ್ಯಯ ವೈಪತ್ಯಗಳು ಬರ್ತಾ ಇರುತ್ತೆ. ಮತ್ತು ಕೆಲವು ಉನ್ನತ ಅಧಿಕಾರಿಗಳಿರ್ಬೋದು, ರಾಜಕೀಯ ನೇತರಿರ್ಬೋದು, ಒಂದೊಂದು ಸಾರಿ ಸುಸಂದರ್ಭದಿಂದ ಒಳ್ಳೆಯ ಒಂದು ಪೊಸಿಷನ್ ಸಿಗ್ಬಿಡುತ್ತೆ, ಮತ್ತು ಆ ಒಂದು ಅವಕಾಶಗಳೇ ಸಿಗೋದಿಲ್ಲ. ಆ ರೀತಿ ಇರುತ್ತೆ. ಹಾಗಾಗಿ ನಿಮ್ಮ ಜಾತಕಗಳಲ್ಲಿ ಒಂದು ಜಾತಕ ರೀತ್ಯ ಅಂದರೆ ಜನ್ಮತಃ ನೀವು ಹುಟ್ಟಿರ್ತಕ್ಕಂಥ ಡೇಟು ಟೈಮು ಅದರ ಪ್ರಕಾರ ಯಾವ ರೀತಿ ಜನ್ಮ ಕುಂಡಲಿ ಇದೆ, ಈಗ ಅದಕ್ಕೆ ತಕ್ಕಂತೆ ಗೋಚಾರದಲ್ಲಿ ಸಂಚಾರ ಮಾಡುವಂತಹ ಸಮಯದಲ್ಲಿ ನಿಮ್ಮ ರಾಶಿಯವರಿಗೆ ಸಿಗುವಂತಹ ಫಲಗಳೇನು ಇವೆಲ್ಲವೂ ಕೂಡ ನೋಡ್ಕೋಬೇಕಾಗಿರುತ್ತೆ. ಹಾಗಾಗಿ ಗುರು ನಿಮಗೆ ಏನಪ್ಪ ರಿಸಲ್ಟ್ಸ್ ಕೊಡ್ತಾನೆ, ಯಾವ ಡೇಟ್ಗೆ ಸಂಚಾರ ಮಾಡ್ತಾನೆ, ಯಾವ ದಿನಾಂಕಗಳ ಮಧ್ಯದಲ್ಲಿ ಏನು ಫಲ ಕೊಡ್ತಾನೆ ಅನ್ನುವಂತಹದನ್ನು ನಾವು ನೋಡೋಣ. ಜೂನ್ 1 ಅಂದರೆ ಜೂನ್ 1ನೇ ತಾರೀಕಿಂದ ಅಕ್ಟೋಬರ್ 31 ಸುಮಾರು 5 ತಿಂಗಳುಗಳ ಕಾಲ ಈ ಒಂದು ಗುರು ಸಂಚಾರ ಮಾಡುವಂತಹದ್ದು ಕಟಕ ರಾಶಿಯಲ್ಲಿ 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡುವಂತಹದ್ದು. ಪುನರ್ವಸು 4ನೇ ಪಾದ, ಪುಷ್ಯ 4 ಪಾದಗಳು, ಆಶ್ಲೇಷ 4 ಪಾದಗಳು, ಒಟ್ಟು 9 ಪಾದಗಳಲ್ಲಿ ಗುರು ಸಂಚಾರ ಮಾಡುವಂತಹ ಸ್ಥಿತಿಯಿಂದ ನಿಮಗೆ ವಿಶೇಷವಾದಂತಹ ಲಾಭಾದಾಯಗಳು ಬರುವಂತಹದ್ದು. ನೋಡಿ, ಲಾಭ ಫಲಗಳು ಜಾಸ್ತಿ ಸಿಗತ್ತೆ, ಲಾಭಾದಾಯಗಳು ಸಿಗುವಂತಹದ್ದು, ಲಾಭ ಪ್ರತಿಫಲಗಳು ಸಿಗುವಂತಹದ್ದು, ಹಠ ಸಾಧನೆಯ ಫಲಗಳಿಂದ ಲಾಭಗಳನ್ನು ಗಳಿಸುವಂತಹದ್ದು ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ವೈಯಕ್ತಿಕವಾದಂತಹ ದೃಢತೆ ನೋಡಿ, ಯಾರೋ ಒಬ್ಬರು ಬರ್ತಾರೆ, ಯಾಕೆ ನಾನು ಇದ್ದೀನಿ, ನಾನು ಸಪೋರ್ಟ್ ಮಾಡ್ತೀನಿ, ನೀನು ಮುಂದೆ ಹೋಗು, ಕೆಲಸ ಮಾಡು, ನಡಿ, ಈ ಫೀಲ್ಡಲ್ಲಿ ನಡಿ, ನಾನಿದ್ದೀನಿ, ಅದೆಷ್ಟು ಕೋಟಿ ಆಗಿರ್ಬೋದು, ನಾನು ಸಪೋರ್ಟ್ ಮಾಡ್ತೀನಿ ಅನ್ನುವಂತಹ ಧೈರ್ಯ ಕೊಡುವಂತಹ ವ್ಯಕ್ತಿಗಳು ನಿಮ್ಮ ಜೊತೆಗೂಡುವಂತಹದ್ದು, ನಿಮ್ಮ ಜೊತೆ ಸೇರುವಂತಹದ್ದು. ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಇದ್ದಂಗೆ ಅವರು ನಿಂತ್ಕೊಳ್ತಾರೆ. ಆ ರೀತಿಯ ಒಂದು ಆಧಾರ ಸ್ತಂಭ ಆಗ್ತಾರೆ ಈ ಒಂದು ಸಮಯದಲ್ಲಿ. ನೋಡಿ, ಗುರುವಿನ ದೃಷ್ಟಿ ಈ ರೀತಿಯ ಫಲನ ನಿಮ್ಮ ರಾಶಿಯವರಿಗೆ ಕೊಟ್ಟು ಬಿಡುತ್ತೆ. ಇನ್ನು ವಿಶೇಷವಾದಂತಹ ಪ್ರಯತ್ನ ಫಲಗಳು ನೋಡಿ, ಪ್ರಯತ್ನದಾಯಕ ಫಲಗಳನ್ನು ಕೊಟ್ಬಿಡುವಂತಹದ್ದು. ನಿಮಗೆ ನೋಡಿ, ಏನೇನೋ ಪ್ರಯತ್ನಗಳಿರುತ್ತೆ, ನಿಮ್ಮದು ದೊಡ್ಡ ದೊಡ್ಡದಾದಂಥ ಆಲೋಚನೆಗಳಿರುತ್ತೆ, ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕುವಂತಹ ಪ್ರಯತ್ನಗಳಿರುತ್ತೆ. ಅವೆಲ್ಲವೂ ಕೂಡ ಎಷ್ಟೋ ದಿನ ಅರ್ಧಂಬರ್ಧ ಬರೀ ಪ್ಲ್ಯಾನ್ಗಳು ಮಾತ್ರನೇ ನಿಂತು ಹೋಗ್ಬಿಟ್ಟಿರುತ್ತೆ. ಕ್ರಿಯಾರೂಪದಲ್ಲಿ ಕೆಲಸದ ರೀತಿಯಲ್ಲಿ ನಡೆಯೋದೇ ಇಲ್ಲ. ಈ ಸಮಯದಲ್ಲಿ ಗುರುವಿನ ದೃಷ್ಟಿ ಬಿದ್ದರೆ ಸಾಕು, ಸಕ್ಸಸ್ ಆಗಿರುತ್ತೆ. ನೋಡಿ, ಅದಕ್ಕೆ ಹೇಳೋದು, ಈ ರೀತಿ ಸುಸಂದರ್ಭ ಬಂದಾಗ ಯಾರೋ ಒಬ್ಬರ ಒಂದು ಕೈ ಹಾಕಿದ್ರೆ ಸಾಕು, ಪ್ರಾಜೆಕ್ಟ್ ಸಕ್ಸಸ್ ಆಗಿಬಿಡುತ್ತೆ. ಹಾಗಾಗಿ ಈ ಒಂದು ಗ್ರಹಗಳ ಒಂದು ಸ್ಥಿತಿ ಸಂಚಾರ, ಅದರಲ್ಲೂ ಕೂಡ ಬಹು ಮುಖ್ಯವಾಗಿ ಗುರುವಿನ ದೃಷ್ಟಿ, ಗುರುವಿನ ಸಂಚಾರ
ನಿಮ್ಮ ಜೀವನವನ್ನೇ ಬದಲಿಸುವಂತಹ ಒಂದು ಸ್ಥಿತಿ, ಅನುಕೂಲ, ವ್ಯವಸ್ಥೆ ನಿಮ್ಗಾಗುತ್ತೆ. ಹಾಗಾಗಿ ಈ ಒಂದು ರೀತಿಯಲ್ಲಿ ಗುರುವಿನ ಸಂಚಾರ ಆಗುವಂತಹದ್ದು ಬಹುಮುಖ್ಯವಾಗಿ ಯಾರಿಗೆಲ್ಲ ವಿವಾಹ ಆಗದೇ ಇರ್ತಕ್ಕಂಥವರಿದ್ದೀರಾ ಅಂತಹವರಿಗೆ ವಿವಾಹ ಸಂಬಂಧಗಳು ನಿರ್ಣಯ ಆಗುತ್ತೆ. ನೋಡಿ, ಬಹಳಷ್ಟು ದಿನ ನೋಡಿರ್ತಾರೆ, ಬಹಳಷ್ಟು ಸಾರಿ ಓಡಾಡಿರ್ತಾರೆ, ಆದರೆ ಒಪ್ಪೇ ಇರೋದಿಲ್ಲ. ಈಗ ಯಾರೋ ಒಬ್ರು ನೋಡಿರ್ತಿರಲ್ಲ, ಅವರು ಈಗ ಅವರೇ ಹುಡ್ಕೊಂಡು ಬಂದು, ಇಲ್ಲ ಅವರ ಒಂದು ಕುಟುಂಬಸ್ಥರೇ, ಇಲ್ಲ ನಿಮಗೆ ಕೊಡ್ತೀವಿ, ನಿಮ್ಮ ಮನೆಗೆ ಕೊಡ್ತೀವಿ ಅನ್ನುವಂತಹ ಹುಡುಗಿನ, ಅದೇ ಹುಡುಗನವರು ಆ ಹುಡುಗಿನೇ ಮಾಡ್ಕೊತೀವಿ, ಆ ಒಂದು ಹುಡುಗಿಯ ಜೊತೆನೇ ವಿವಾಹ ಮಾಡ್ಕೊತೀವಿ ಅನ್ನುವಂತಹ ಒಂದು ಸಂಬಂಧ ಹುಡುಗನ ಕಡೆಯಿಂದ. ಈ ರೀತಿ ಎರಡೂ ಕಡೆಗಳಿಂದ ಸಂಬಂಧಗಳು ಅವ್ರ ಮನೆ ಬಾಗಿಲಿಗೆ ಬರುವಂತಹದ್ದು, ಆ ವ್ಯಕ್ತಿಯ ಎದುರುಗಡೆ ಬರುವಂತಹದ್ದು, ಒಂದು ಯಾವುದೋ ಒಂದು ರೀತಿಯ ಲಸಾನಕ್ಕಾಗಿ ಯಾರೋ ಒಬ್ಬರ ಮುಖಾಂತರ ಹೇಳಿ ಕಳಿಸೋದಾಗಿರ್ಬೋದು, ಇಲ್ಲ ಅವ್ರ ಕುಟುಂಬಸ್ಥರೇ ಬರುವಂತಹದ್ದು, ರಿಲೇಷನ್ ಕಡೆಯಿಂದ ತಿಳಿಸುವಂತಹದ್ದು, ಈ ರೀತಿಯ ಒಂದು ಸಂದರ್ಭಗಳು ಸಿಕ್ಬಿಡತ್ತೆ. ಜೊತೆಗೆ ವಿವಾಹ ಆಗದಿರ ಬಹಳಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಕ್ಕಂತಹ ಅವರಿಗೆ ಈ ಒಂದು ಸಮಯದಲ್ಲಿ ಪ್ರಯತ್ನ ಮಾಡಿದ್ರೆ ಸಾಕು, ನಿಮಗೆ ವಿವಾಹ ಸಂಬಂಧಗಳು ಗಟ್ಟಿಯಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯ ಸುಖಮಯವಾದಂತಹ ಐಶ್ವರ್ಯಮಯವಾದಂತಹ ಜೀವನವನ್ನು ಮಾಡುವಂತಹದ್ದು ಕೂಡ ನಿಮ್ಮದೇ ಆಗಿರುತ್ತೆ. ಆ ರೀತಿ ಫಲ ಈ ಒಂದು ಗುರು ಗ್ರಹ ಕೊಡುವಂತಹ ಸ್ಥಿತಿ ಇರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಗುರು ಈ ರೀತಿ ಚೇಂಜ್ ಆಗೋದ್ರಿಂದ ಮನುಷ್ಯನ ಜೀವನದಲ್ಲಿ ಇಷ್ಟೆಲ್ಲ ಫಲಾಫಲಗಳು ಪಡೆಯುವಂತಹದ್ದಿದೆ ಅನ್ನುವಂತಹದ್ದು ನಾವು ನೋಡಬೇಕು, ತಿಳ್ಕೋಬೇಕು. ಹಾಗಾಗಿ ಯಾವ ಸಮಯದಲ್ಲಿ ಬದಲಾಗ್ತಾರೆ ಗ್ರಹಗಳು, ಎಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ, ಯಾವ ವಿಷಯದಲ್ಲಿ ಕೊಡ್ತಾರೆ, ಇವೆಲ್ಲವೂ ಕೂಡ ತಿಳ್ಕೊಂಡ್ಬಿಟ್ರೆ ನಾವು ಆ ಒಂದು ವೇನಲ್ಲಿ ಒಂದಷ್ಟು ಪ್ರಯತ್ನ ಮಾಡಿದ್ರೆ ಸಕ್ಸಸ್ ತುಂಬಾ ಈಸಿ ಆಗಿಬಿಡುತ್ತೆ. ಹಾಗಾಗಿ ಈಗ ಯಾವ ದಿನಾಂಕಕ್ಕೆ ಯಾವ ಫಲ ಕೊಡ್ತಾನೆ ಅಂತ ನೋಡಿದ್ರೆ ಜೂನ್ 18ರವರೆಗೂ ಕೂಡ ಈ ಒಂದು ಗುರುವಿನ ಫಲ ಆದಾಯದ ರೂಪದಲ್ಲಿ, ವೈಯಕ್ತಿಕ ಅಭಿವೃದ್ಧಿ ರೂಪದಲ್ಲಿ, ಸೊ ನಿಮಗೆ ಪ್ರಯತ್ನ ಕಾರ್ಯದ ರೂಪದಲ್ಲಿ, ವ್ಯಕ್ತಿಗಳ ಸಪೋರ್ಟಿಂದ ಆಗಿರ್ಬೋದು, ವಸ್ತುವಿನ ಅನುಕೂಲದಿಂದ ಆಗಿರ್ಬೋದು, ಯಾವುದೋ ಒಂದು ಸನ್ಮಾರ್ಗದ ರೀತಿಯಲ್ಲಿ ಅನುಕೂಲಿಸುವಂತಹ ಪ್ರತಿಫಲ ಜೂನ್ 18ರವರೆಗೂ ಇರುತ್ತೆ. ಆ ನಂತರ ಆಗಸ್ಟ್ 18ರವರೆಗೂ, ಜೂನ್ 18ರಿಂದ ಜುಲೈ, ಆಗಸ್ಟ್ 18ರವರೆಗೂ 2 ತಿಂಗಳ ಕಾಲ ವಿಶೇಷವಾಗಿ ನಿಮ್ಮ ವೈಯಕ್ತಿಕವಾದಂಥ ಶ್ರಮ ಪ್ರಯತ್ನದಿಂದ, ಶ್ರಮಾಧಾರಿತವಾದಂತಹ ಒಂದು ಪ್ರಯತ್ನ ಮತ್ತು ದುಡ್ಡಿನ ಒಂದು ಪ್ರತಿಫಲದಿಂದ ನಿಮಗೆ ಸಿಗುವಂತಹ ಒಂದು ಫಲ, ಈ ಒಂದು ವಿಚಾರದಲ್ಲಿ ಮತ್ತು ನಿಮ್ಮ ಬಾತೃ ಸ್ಥಾನದಲ್ಲಿರ್ತಕ್ಕಂತಹ ಒಂದು ವ್ಯವಹಾರಸ್ಥರು ಅವ್ರ ಜೊತೆ ಸೇರಿಕೊಂಡು ಯಾವುದೋ ಒಂದು ರೀತಿ ಒಳ್ಳೆ ರೀತಿಯ ಒಂದು ಪ್ರತಿಫಲ ನಿಮಗೆ ಸಿಗುವಂತಹದ್ದು ಆಗುತ್ತೆ. ಹಾಗಾಗಿ ಆ ಒಂದು ವಿಚಾರದಲ್ಲಿ ಕೂಡ ಒಳ್ಳೆ ರೀತಿಯ ಅನುಕೂಲ ಸ್ಥಿತಿಗಳು ಇರುವಂತಹದ್ದು ನಾವು ನೋಡ್ತೀವಿ. ಇನ್ನು ಆಗಸ್ಟ್ 18ರಿಂದ ಅಕ್ಟೋಬರ್ 31ರವರೆಗೂ 1.5 ತಿಂಗಳ ಕಾಲ ಯಾವ ರೀತಿ ಇರುತ್ತಪ್ಪ ಅಂತಂದರೆ ನೋಡಿ, ಸ್ನೇಹಿತರು ಮಿತ್ರರ ಜೊತೆ ಯಾವುದೋ ಒಂದು ರೀತಿಯ ಒಂದು ಆದಾಯಗಳು ಬರುವಂತಹ ಒಂದು ಪ್ರಾಜೆಕ್ಟ್ಸ್ನ ಕೈ ಹಾಕ್ತೀರಾ, ಮತ್ತು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಭಾಗ್ಯ ಪ್ರಯತ್ನಗಳಿಗೆ ಸ್ನೇಹಿತರ ಜೊತೆಗೂಡಿ ಮಾಡುವಂತಹ ವಿಚಾರಕ್ಕೆ ನೀವು ಒಡಂಬಡಿಕೆ ಮಾಡ್ಕೊತೀರಾ, ಒಪ್ಪಂದ ಮಾಡ್ಕೊತೀರಾ, ಸಹಿ ಮಾಡ್ತೀರಾ, ಇವೆಲ್ಲವೂ ಕೂಡ ನಡೆಯುತ್ತೆ. ಮತ್ತು ದೊಡ್ಡದಾದಂತಹ ಒಂದು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟು, ಅಪಾರ್ಟ್ಮೆಂಟ್ಸ್ ಕಟ್ಟುವಂತಹದ್ದು, ಲೇಔಟ್ ಡೆವಲಪ್ಮೆಂಟ್ ಮಾಡೋದು, ವಿಲ್ಲಾಸ್ ಡೆವಲಪ್ಮೆಂಟ್ ಮಾಡೋದು, ಈ ವಿಚಾರದಲ್ಲಿ ಭೂಮಿ ಪ್ರಯತ್ನಗಳ ವಿಚಾರದಲ್ಲೂ ಕೂಡ ಒಂದು ಹೊಂದಾಣಿಕೆಗೆ ಬರುವಂತಹ ಸ್ಥಿತಿ ಸ್ನೇಹಿತರಿಂದ ಮಿತ್ರರಿಂದ ಆಗತ್ತೆ. ನಿಮ್ಮ ಜೊತೆ ಇಷ್ಟು ದಿನ ಈ ಪ್ರಯತ್ನಗಳು ನಡೆದಿರಲ್ಲ, ಆದರೆ ಅವರು ನಿಮ್ಮ ಜೊತೆಗೂಡಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ಲ್ಯಾನಿಂಗ್ಸು ಎಲ್ಲರೂ ಸೇರಿಸಿ ಹಾಕುವಂತಹದ್ದು, ಅವರವರ ಒಂದು ಪರ್ಸೆಂಟೇಜ್ ಅವರು ಹಾಕಿ ಒಟ್ಟಾಗಿ ಸೇರಿ ಈ ಒಂದು ಭೂಮಿ ಪ್ರಯತ್ನಗಳ ಭಾಗ್ಯವನ್ನು ನೀವು ಡೆವಲಪ್ಮೆಂಟ್ ಮಾಡಿಕೊಳ್ಳುವಂತಹ ಒಂದು ಸುಸಂದರ್ಭ ಅವಕಾಶ ನಿಮ್ಮ ಜೀವನದಲ್ಲಿ ಈಗ ಪ್ರಾರಂಭ ಆಗಿಬಿಡುತ್ತೆ. ನೋಡಿ, ಈಗ ಪ್ರಾರಂಭ ಆಗಿದ್ದು ನಿಲ್ಲಲ್ಲ, ಒಂದು ಸತಿ ಬಂತು ಅಂತಂದರೆ ಅದೇ ಎಮ್ಮರವಾಗಿ ಬೆಳೀತಾ ಇರುತ್ತೆ. ಹಾಗೆ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಕಾರ್ಯಕ್ಕೋಸ್ಕರ, ಒಳ್ಳೆಯ ಕೆಲಸಕ್ಕೋಸ್ಕರ ನಾವು ಕೈ ಹಾಕಿದ್ದೀವಿ ಅಂತಂದರೆ ಆ ಒಂದು ವಿಚಾರದಲ್ಲಿ
ಅದು ಒಳ್ಳೆಯ ರೀತಿಯಲ್ಲಿ ಹೈವೇನಲ್ಲಿ ಹೋದ ರೀತಿಯಲ್ಲಿ ನಡೆದುಕೊಂಡು ಹೊರಟೋಗುತ್ತೆ. ಆ ರೀತಿಯ ಫಲಾಫಲಗಳು ಸಿಗುವಂತಹ ಸ್ಥಿತಿ ತುಂಬ ಚೆನ್ನಾಗಿದೆ. ನಿಮ್ಮ ರಾಶಿಯವರಿಗೆ ಯಾವುದೇ ರೀತಿ ಅಡಚಣೆಗಳು, ಅಡ್ಡ ಪರಿಣಾಮಗಳು, ಗ್ರಹ ದೋಷಗಳು ಎಡವಟ್ಟು ಮಾಡುವಂಥ ಸ್ಥಿತಿಗಳು ಯಾವುದೂ ಇರೋದಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಗುರುಗ್ರಹದ ಅನುಗ್ರಹ ಸಿಗಲಿ ಅಂತ ನಿಮ್ಮ ಇಷ್ಟದೇವರ ಪ್ರಾರ್ಥನೆ ಮಾಡ್ತಾ, ಆ ಒಂದು ಇಷ್ಟದೇವರು ನಿಮಗೆ ಎಲ್ರಿಗೂ ಕೂಡ ಒಳಿತನ್ನ ಮಾಡಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.